ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭರ್ಜರಿಯಾಗಿ ಬಳ್ಳಾರಿಯ ಪೊಲೀಸರು ಭೇಟಿಯಾಡಿದ್ದಾರೆ. ಕೋಟಿ ಹಣವನ್ನು ಮತ್ತು ಕೆಜಿಗಟ್ಟಲೆ ಬಂಗಾರ ಮತ್ತು ಬೆಳ್ಳಿಯನ್ನು ಕೂಡ ಜಪ್ತಿ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಪೊಲೀಸರು ಮಾಡಲಾಗಿದೆ. ತಾವಿಲ್ಲಿ ನನ್ನ ಎಡಬಾಲುತ್ತಿರುವುದು ನಾವೀಗ ಬಳ್ಳಾರಿಯ ಬ್ರೂಸ್ಪೇಟ್ ಪೊಲೀಸ್ ಠಾಣೆ ಮುಂದೆ ಇದ್ದೇವೆ. ಏನು ಉದ್ಯಮಿ ನರೇಶ್ ಅನಂತವರಿಗೆ ಸೇರಿದಂಥ ಹಣ ಇದು ಅಂತ ಇಲ್ಲಿ ಹೇಳಲಾಗ್ತಿದೆ. ಏನು ಅವರ ಮನೆಯಲ್ಲಿ ಸರಿಸುಮಾರಾಗಿ 5,60,00,000 ಹಣ ಮತ್ತು 3 kg ಬಂಗಾರ, ಏನು 2 ರಿಂದ 4 kgಯಷ್ಟು ಬೆಳ್ಳಿ ಸೇರಿದಂತೆ ಅಪಾರ ಪ್ರಮಾಣದ ಹಣ ಮತ್ತು ಒಡವೆಗಳನ್ನು ಜಮಾ ಮಾಡಿಡಲಾಗಿತ್ತು. ಆದರೆ ಈ ಹಣ ಯಾತಕ್ಕಾಗಿ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಹೀಗಾಗಿ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಇವತ್ತು ಮಧ್ಯಾಹ್ನ ಒಂದು ದಾಳಿ ಮಾಡ್ತಾರೆ. ಈ ದಾಳಿ ವೇಳೆ ಸಂಪೂರ್ಣವಾಗಿ ಏನು ಹೆಚ್ಚು ಕಡಿಮೆ 5 ರಿಂದ 6 ಕೋಟಿ ಹಣ ಮತ್ತು ಬಂಗಾರ ಬೆಳ್ಳಿ ಎಲ್ಲವನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ಆದರೆ ಇದು ಯಾವುದೇ ಪಕ್ಷಕ್ಕೆ ಸೇರಿದ್ದ ಅಥವಾ ಯಾವುದೇ ವ್ಯಕ್ತಿಗೆ ಸೇರಿದ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂಥ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಕೇವಲ ಏನು ಸದ್ಯಕ್ಕೆ ಹಣವನ್ನು ಇಟ್ಕೊಂಡಿರ್ತಕ್ಕಂಥ ನರೇಶ್ ಜೈನ್ ಅಂತವ್ರನ್ನ ಏನು ವಶಕ್ಕೆ ಪಡೆದು ಒಂದಷ್ಟು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಹಣವನ್ನು ಯಾಕಾಗಿ ಇಲ್ಲಿ ಸಂಗ್ರಹ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಎಲ್ಲ ಹಣವನ್ನು ಕೂಡ ಆದಾಯ ತೆರಿಗೆ ಇಲಾಖೆಯವರಿಗೆ ವಶಕ್ಕೆ ನೀಡುವ ಮೂಲಕ ಏನು ಹಣದ ಮೂಲ ಪತ್ತೆಗೆ ಪೊಲೀಸರು ಇದೀಗ ಮುಂದಾಗ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಸಿಕ್ಕ ಕೋಟಿ ಹಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ರಂಜಿತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳಬನ್ನಿ ಸರ್. ಇದು ಹಣದ ಮೂಲ ಏನಂತ ಏನು ಗೊತ್ತಾಯ್ತು ಸರ್? ಎಲ್ಲಿದ್ದು ಏನು ಅಥವಾ ಚುನಾವಣೆಗೆ ಬಳಸೋಕ್ಕೆ ತಂದಿದ್ರ ಅಂತ? ಹಣದ ಮೂಲ ಬಗ್ಗೆ ಇನ್ನೂ ನಮ್ಮ ಹತ್ರ ಯಾವುದೂ ಕಾಂಕ್ರೀಟ್ ಪ್ರೂಫ್ಸ್ ಇಲ್ಲ. ಮಾಹಿತಿ ಬಂದಿದೆ ನಮಗೆ ನಮ್ಮ ಸೋರ್ಸಸ್ಸಿಂದ. ಸೊ ಹೋಗಿ ನಾವು ಸರ್ಚ್ ಮಾಡಿದಾಗ ಇದೆಲ್ಲ ಹಣ ನಮಗೆ ಸಿಕ್ಕಿದೆ. ಬಟ್ ಅದು ಎಲೆಕ್ಷನ್ ಸಂಬಂಧಪಟ್ಟದ್ದು ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟದ ಇದು ಯಾವುದೂ ಇನ್ನೂ ತನಿಖೆ ನಡೆಸಿ ನಾವು ಕನ್ಫರ್ಮ್ ಮಾಡಬೇಕು. ಸರ್, ಈಗೇನು ಹಣ ಇತ್ತಲ್ಲ ಸರ್, ನರೇಶ್ ಜೈನವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಪರವಾಗಿ ವರ್ಕ್ ಮಾಡಿದ್ದಾರೆ ಸರ್ ಅವರು. ಹೀಗಾಗಿ ಆ ಪಕ್ಷದವರು ಈಗ ವಿಲೀನ ಆಗಿದೆ, ಬೇರೆ ಕಡೆ ಇದ್ದಾರೆ ಸರ್. ಈಗ ಹೀಗಾಗಿ ಎಲ್ಲೋ ಒಂದು ಕಡೆ ಇದು ಒಂದು ಪಕ್ಷಕ್ಕೆ ಸೇರಿದ ಅಮೌಂಟ್ ಅಂತ ಅನಿಸ್ತಾ ಇದೆ ಸರ್. ಸೊ ಅದೇ ಈಗಾಗಲೇ ನಾವು ಸೀಸ್ ಮಾಡಿದ್ವಿ, ಇವತ್ತೇ ಸರ್ಚ್ ಮಾಡಿ ಸೀಸ್ ಮಾಡಿದ್ವಿ. ಅದು ಇನ್ನೂ ಫರ್ದರ್ ಡಾಕ್ಯುಮೆಂಟ್ಸ್ ಮತ್ತು ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿ ವಿಟ್ನೆಸಸ್ ಕಲೆಕ್ಟ್ ಮಾಡಿ ನಾವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಈಗಾಗಲೇ ನಾವು ಯಾವುದು ಹೇಳೋಕ್ಕಾಗಲ್ಲ. ಈಗ 2014 ಚುನಾವಣೆಯಲ್ಲಿ, ಅವಾಗೂ ಲೋಕಸಭಾ ಚುನಾವಣೆಯಲ್ಲಿ 100 ಕೋಟಿ ಹಣ ಜಪ್ತಿಯಾಗಿತ್ತು ಸರ್. ಇದೇ ರೀತಿಯಾಗಿ 19 ಚುನಾವಣೆಯಲ್ಲಿ ಆಯಿತು. ಅಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಬಳ್ಳಾರಿಯಲ್ಲಿ ಹಣದ ದೊಡ್ಡ ಮಟ್ಟದಲ್ಲಿ ವಹಿವಾಟು ಆಗ್ತಕ್ಕಂಥದ್ದು ಹವಾಲದ ಬಗ್ಗೆ ಸ್ವಲ್ಪ ಅನುಮಾನ ಇದೆ ಸರ್. ಸೊ ಅದೇ ನಮಗೂ ಈ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿದೆ. ಸೊ ಅದಕ್ಕೆ ನಾವು ಅಲರ್ಟ್ ಆಗಿದ್ದೀವಿ. ಎಲ್ಲ ಥರ ಸೋರ್ಸಸನ್ನು ಡೆವಲಪ್ ಮಾಡ್ಕೊಂಡಿದ್ದೀವಿ ನಾವು. ಈ ಎಲೆಕ್ಷನ್ಸಲ್ಲಿ ಆ ಥರದ್ದು ಯಾವುದೇ ಚಟುವಟಿಕೆ ನಡೀಬಾರ್ದಂತೆ ನಾವು ಕಟ್ಟುನಿಟ್ಟಿನ ಕ್ರಮ ವಹಿಸ್ತಾ ಇದ್ವಿ. ಸೊ ಆ ಒಂದು ಪ್ರಯತ್ನದಲ್ಲೇ ಈ ಒಂದು ರೇಡ್ ಆಗಿದೆ ಇವತ್ತು. ಇನ್ನು ಮುಂದೆ ಕೂಡ ನಾವು ಅಲರ್ಟ್ ಆಗಿ ಅಟೆಂಟಿವ್ ಆಗಿರ್ತೀವಿ. ಕೊನೆಯದಾಗಿ ಸರಿಗೆ ಈ ಹಣ ಹಿಂಗೆ ಸರಿಗೆ IT ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಮಾಡೋದ, ಅವ್ರ ಆರೋಪಿನ ಅರೆಸ್ಟ್ ಮಾಡಿದ, ಏನಾಗಿದೆ ಸರ್? ಈಗ ಸದ್ಯಕ್ಕೆ ನಾವು ಸ್ಟೇಷನಲ್ಲಿ ಒಂದು KP ಆ್ಯಕ್ಟ್ನಲ್ಲಿ ಕೇಸ್ ಮಾಡ್ತಾಯಿದ್ವಿ. ಕೇಸ್ ಮಾಡಿದ ನಂತರ ನಾವು IT ಡಿಪಾರ್ಟ್ಮೆಂಟ್ ಕೂಡ ಇನ್ಫಾರ್ಮ್ ಮಾಡ್ತೀವಿ. ಆಮೇಲೆ ಅವರು ಕೋರ್ಟ್ ಪರ್ಮಿಷನ್ ತೊಗೊಂಡು ಅವರು ಫರ್ದರ್ ಪ್ರಾಸೆಸ್ ಕೂಡ ಮಾಡ್ತಾರೆ. ಇದು ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡವರು ಹೇಳ್ತಕ್ಕಂಥ ಒಂದು ಮಾತು ಏನಂದರೆ, ಇದು ಹವಾಲಕ್ಕೆ ಮೇಲ್ನೋಟಕ್ಕೆ ಹವಾಲಾ ದುಡ್ಡು ಅಂತ ಹೇಳಲಾಗ್ತಿದ್ರು ಕೂಡ ಯಾವುದೇ ಪಕ್ಷದ ಹಣ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿ ಇಲ್ಲ. ಇದೀಗ ತನಿಖೆಯ ನಂತರ ಅಷ್ಟೇ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಲಿದೆ ಅನ್ನೋಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.